ಸಂಸಾರದಲ್ಲಿ ಬೆಳೆಸ್ಕೊಳ್ಳೋದು ಹೇಗೆ ಸಂತೋಷ ಅದನ್ನ ಅಂತ ನಾನು ಒಂದು ತಮಾಷೆ ಹೇಳ್ಬೇಕು. ನಾನು ಪ್ರತಿ ವರ್ಷ ಪಾಠ ಮಾಡೋದಕ್ಕೆ ಅಮೆರಿಕಕ್ಕೆ ಹೋಗ್ತೀನಿ, ಬೇರೆ ಯೂನಿವರ್ಸಿಟಿಗೆ ಪಾಠ ಮಾಡೋದಕ್ಕೆ. ಒಂದ್ಸಲ ಪಾಠ ಮಾಡುವಾಗ ಒಬ್ಬ ಹುಡುಗಿ ನನಗೆ ಕೇಳಿದ್ಲು, ಇದೊಂದು 4-5 ವರ್ಷದ ಹಿಂದೆ, ಹೌ ಲಾಂಗ್ ಆರ್ ಯು ಮ್ಯಾರಿಡ್, ನೀವ್ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಅಂತ ಕೇಳಿದ್ಲು. ನಾನು ಆವಾಗ ನನ್ ಮದುವೆ ಆಗಿ 35 ವರ್ಷ ಆಯ್ತಮ್ಮ ಅಂತ ಹೇಳಿದೆ. ಆಕೆಗೆ ಆಶ್ಚರ್ಯ 35 years ವಿತ್ ದ ಸೇಮ್ ಲೇಡಿ ಅಂತ ಕೇಳಿದ್ವಿ. ಅದೇ ಹೆಂಗಸಿನ ಜೊತೆ 35 ವರ್ಷ ಇದ್ದೀರಾ ಅಂತ. ನಾ ಇದೆ ನಮ್ಮಲ್ಲಿ ಅದು ವಾರ್ಷಿಕ ಪ್ರೋಗ್ರಾಮ್ ಅಲ್ಲಮ್ಮ, ನಾವು ಒಮ್ಮೆ ಲಗ್ನ ಆಗೋರು, ಅದರಿಂದ ಏನ್ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಮತ್ತೆ ಇನ್ನೊಂದು ಹೇಳಿದೆ ಆಕೆಗೆ, ನನ್ ನೋಡಿ ಆಶ್ಚರ್ಯ ಪಡ್ಬೇಡ ನೀನು, ನನ್ನ ಅಜ್ಜ ಅಜ್ಜಿ ಮದುವೆ ಆಗಿ 75 ವರ್ಷ ಬದುಕಿದ್ರು ಗಂಡ ಹೆಂಡತಿ ಅಂತ. ಅಯ್ಯೋ ಜಗಳಾಡ್ತಿರ್ಲಿಲ್ವಾ ಅವರು ಅಂತ ಕೇಳಿದ್ವಿ. ಅದೇ ಜಗಳಾಡ್ತಿದ್ರು. ಜಗಳಾಡಿದ್ರೆ 7 ಜನ್ಮದ ವೈರಿಗಳ ಜಗಳದಾಗ ಜಗಳಾಡ್ತಾ ಇದ್ರು. ಆದ್ರೆ ಮತ್ತೆ ಮರುಕ್ಷ ಮತ್ತೆ ಪ್ರೀತಿ. ಎಂತ ಅದ್ಭುತ. ನಮ್ಮ ಅಜ್ಜ ಬೆಳಗ್ಗೆ ಎದ್ದ ತಕ್ಷಣ ಅವತ್ತಿನ ಪೇಪರ್ ಬರ್ತದಲ್ಲ, ಪೇಪರ್ ಕಾಯ್ತಿದ್ದ, ಪೇಪರ್ ಯಾವ ಬರ್ತದೆ ಅಂತ. ನಮ್ಮ ಹಳೆ ಮಂದಿ ನೀವು ನೋಡಿರ್ಬೇಕು, ಭಾರತದಲ್ಲೆಲ್ಲ ಪೇಪರ್ ಬರೋದಂದ್ರೆ ಬಹಳ ಮುಖ್ಯ. ಬಂದು ಓದ್ಬೇಕು, ಉಸಿರುಗಟ್ಟದಂಗೆ ಆಗ್ಬಿಡುತ್ತೆ. ಪೇಪರ್ ಓದೋನು ಮೇಲಿಂದ ಆ ಹೆಸರಿಂದ ಹಿಡ್ಕೊಂಡು ಕೊಳೆ ಪ್ರಕಟಿಸಲ್ಪಟ್ಟಿತು ಅಲ್ಲಿವರೆಗೂ ಓದ್ಬೇಕು. ಓದಿಟ್ಟು ಸ್ನಾನ ಗೀನ ಮಾಡಿ ಊಟ ಮಾಡಿ ಮಧ್ಯಾಹ್ನ 3 ಗಂಟೆಗೆ ಮತ್ತೊಮ್ಮೆ ಓದ್ಬೇಕು ಪೇಪರ್. ಅದನ್ನ ಮತ್ತೊಂದ್ಸಲ ಓದ್ಬೇಕು. ಆದ್ರೆ ಈ ಸಲ ಓದುವಾಗ ಮಾತ್ರ ಒಬ್ಬನೇ ಓದಲ್ಲ ಅವನು. ನಮ್ಮ ಅಜ್ಜಿ ಎಲ್ಲಿ ಯಾಕೆ ಇರುವಳ್ಳಕ್ಕೆ ಹುಡ್ಕೊಂಡ್ ಬರ್ತಿದ್ದ. ಎಲ್ಲಿದ್ದಿ ಬಾ ಬಾ ಅಂತ ಕರ್ಕೊಂಬರೋನು. ನಮ್ದು ಧಾರವಾಡದಲ್ಲಿ ಮಾಳಮಡ್ಡಿ ಅಂತ ಒಂದು ಜಾಗ, ತಾವ್ ಯಾರಾದ್ರೂ ಇದ್ರು ಇರ್ಬೋದು ಅಲ್ಲಿಂದ. ಆ ಮಾಳಮಡ್ಡಿಯಲ್ಲಿ ಒಂದು ದೊಡ್ಡ ಮಾವಿನ ಗಿಡದ ಕೆಳಗೆ ಒಂದು ಬಾವಿ ಇತ್ತು. ಬಾವಿ ಪಕ್ಕ ಒಂದು ಬೆಂಚ್. ಆ ಬೆಂಚ್ ಮೇಲೆ ಅಜ್ಜ ಕೂಡ್ಬೇಕು, ಅಜ್ಜಿನ ಕರ್ಕೊಂಡ್ ಬರ್ಬೇಕು, ಎಲ್ಲಿದ್ರು ಕರ್ಕೊಂಡ್ಬರೋದು. ಕರ್ಕೊಂಡ್ ಬಂದು ಮತ್ತೆ ಇಡೀ ಪೇಪರ್ ಮತ್ತೆ ಮೊದ್ಲಿಂದ ಓದ್ಬೇಕು. ಇಲ್ಲೊಂದು ವಿಶೇಷ ಏನು ಅಂದ್ರೆ, ನಮ್ಮ ಅಜ್ಜಿಗೆ ಕಿವುಡು ಅಂದ್ರೆ ಅಸಾಧ್ಯ ಕಿವುಡು, ಏನೇನೂ ಕೇಳಿಸ್ತಿರ್ಲಿಲ್ಲ. ಅವ್ರು ಸಣ್ಣ ಒಳದಾಗ ಏನೋ ಹಾವು ಕಡ್ದು ಬಿಡ್ತಂತೆ, ಯಾವನೋ ವೈದ್ಯ ಪಂಡಿತ ಕಿವಿಯಲ್ಲಿ ಔಷಧಿ ಹಾಕ್ಬಿಟ್ಟಿದ್ದಾನೆ, ಕಿವಿ ಎರಡೂ ಕೇಳಿಸಲ್ಲ. ಆಕೆಗೆ ಕೇಳಿಸು ಹಂಗ ನಮ್ಮ ಅಜ್ಜ ಓದೋದಾದ್ರೆ ಇಡೀ ವಠಾರದಲ್ಲಿ ಯಾರು ಪೇಪರ್ ತಗೊಳ್ಳೋ ಕಾರಣ ಇಲ್ಲ, ಎಲ್ಲರೂ ಕೇಳಿಸ್ತಾ ಇದ್ರು. ಅಷ್ಟು ಜೋರಾಗಿ ಓದ್ಬೇಕು. ಅವ್ರು ತಮಾಷೆ ಮಾಡೋರು, ಅಜ್ಜನ ಪೇಪರ್ ಶುರು ಆಯ್ತು ನೋಡಿ ಓದೋದಕ್ಕೆ ಅನ್ಬೇಕು. ನನಗೊಂಥರ ಇರ್ಸು ಮುರ್ಸಾಗ, ನಮ್ಮ ಅಜ್ಜನ ಬಗ್ಗೆ ಮಾತಾಡ್ತಾರಲ್ಲ ಇವರು, ಅಜ್ಜ ಅಜ್ಜಿ ಪೇಪರ್ ಶುರು ಆಯ್ತು ಅಂತ. ನಾನು ಒಂದ್ಸಲ ನಮ್ಮ ಅಜ್ಜನಿಗೆ ಕೇಳಿದೆ, ಅಜ್ಜ ಯಾಕೆ ಓದ್ತೀರಿ ಪೇಪರು? ಆಕೆ ಕಿವಿ ಕೇಳಿಸ್ತದಿಲ್ಲ, ಯಾಕೆ ಓದ್ತಿ ಅಂತ. ನನಗೆ ಗೊತ್ತಿಲ್ಲೇನು ಕಿವಿ ಕೇಳಿಸೋದಿಲ್ಲ ಅಂತ ಅಂದ. ಗೊತ್ತಿದ್ರೆ ಯಾಕೆ ಓದ್ತಿ? ಆಕೆಗೆ ಏನು ಆಸಕ್ತಿ ಇಲ್ಲ, ರಾಜಕಾರಣದೊಳಗೆ ಏನೇನು ಆಸಕ್ತಿ ಇಲ್ಲ, ಯಾಕೆ ಓದಿ ಹೇಳ್ತಿ? ಅವನು ಹೇಳ್ದ, ಹುಚ್ಚ, ನನಗೆಲ್ ಬೇಕಾಗ್ಯದ ಓದಿ ಹೇಳೋದು, ಆದ್ರ ಮುದುಕಿಗೆ ಸಮಾಧಾನ, ಗಂಡ ತನಗೋಸ್ಕರ ಏನೋ ಮಾಡ್ತಾನೆ ಅಂತ ಸಮಾಧಾನ ಇರ್ತದೆ ಮುದುಕಿಗೆ ಅಂತ. ಆಮೇಲೆ ನಮ್ಮ ಅಜ್ಜಿನ ಕೇಳಿದೆ, ನೀ ಯಾಕೆ ಕೇಳಿಸ್ಕೋತೀಯ ಸುದ್ದಿ? ನಿನಗೇನೇನು ಅರ್ಥ ಆಗುದಿಲ್ಲ ರಾಜಕಾರಣ. ಕೊನೆವರೆಗೂ ಅವ್ರಿಗೆ ಮುರಾರ್ಜಿ ಅನ್ಲಕ್ ಬರ್ಲಿಲ್ಲ ಆಕೆಗೆ, ಮುರಾರಿ ಅಂತಿಲ್ಲ. ನೀ ಯಾಕೆ ಕೇಳ್ತೀಯ ಅದನ್ನ ರಾಜಕಾರಣ ಸುದ್ದಿ ಅಂತ? ನನಗೆಲ್ ಬೇಕೋ ಮಾರಾಯ ರಾಜಕಾರಣ ಸುದ್ದಿ, ನನಗೆಲ್ ಬೇಕು, ಬೇಕಾಗಿಲ್ಲ. ಆದ್ರೆ ಪಾಪ ಅವ್ರಿಗೆ ಸಮಾಧಾನ ಆಗ್ತದಲ್ಲ ಅಂತ ಕೂತು ಕೇಳ್ತೀನಿ ಅಂತ. ನಾನು ಹೇಳಿದೆ, ದಿಸ್ ಇಸ್ ದ ರೀಸನ್ ಆಸ್ ಟು ವೈ ದೇ ಲಿವ್ಡ್ ಹ್ಯಾಪಿಲಿ ಫಾರ್ 75 years. 75 ವರ್ಷ ಸಂತೋಷವಾಗಿರೋದಕ್ಕೆ ಕಾರಣ ಅದು. ಸಣ್ಣ ಕೆಲಸ ದಯವಿಟ್ಟು ತಿಳ್ಕೊಳ್ಳಿ. ಮದುವೆಗಳು ಗಟ್ಟಿ ಆಗೋದು ಡೈಮಂಡ್ ನೆಕ್ಲೆಸ್ ಇಂದ, ಇಂಪೋರ್ಟೆಡ್ ಕಾರಿಂದ ಅಲ್ಲ. ಸಣ್ಣ ಪುಟ್ಟ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಸಣ್ಣ ಪುಟ್ಟ ಕೊಡ್ಕೊಳ್ಳುವಿಕೆ, ಸಣ್ಣ ಮೆಚ್ಚಿಗೆ, ಸಣ್ಣ ಪ್ರೀತಿ, ಇದು ಬಹಳ ಮುಖ್ಯ ಅಲ್ವಾ? ಯಾವಾಗಲೂ ಸಂಸಾರ ಚೆನ್ನಾಗಿರೋದು ಸಣ್ಣ ಪುಟ್ಟ ಹೊಂದಾಣಿಕೆಗಳಿಂದಾನೇ ಹೊರತು ದೊಡ್ಡ ದೊಡ್ಡ ಕಾಣಿಕೆಗಳಿಂದ ಅಲ್ಲ. ಏನು ಬೇಕಾಗಿಲ್ಲ, ಸಣ್ಣದು. ಅದಕ್ಕೊಂದು ಮಾತು ಹೇಳ್ತಾರೆ, ನಾನು ಹೆಂಡತಿ ಹಿಂಗಿರ್ಬೇಕು ಅಂತ ಗಂಡ ಅಪೇಕ್ಷೆ ಮಾಡ್ತಾನೆ. ನಮ್ ಡಿ ವಿ ಗುಂಡಪ್ಪನವ್ರು ನಮ್ಗೆ ಹೇಳೋರು, ಅಲ್ಲಪ್ಪ ನಿಮ್ ಹೆಂಡತಿ ಸೀತಮ್ಮನಂಗಿರ್ಬೇಕು ಅನ್ನೋದಾದ್ರೆ ನೀ ರಾಮನಂಗಿದ್ದೀಯಾ ಅಂತ ಕೇಳೋರು. ಅಥವಾ ಆಕೆ ರಾಮನಂತ ಗಂಡ ಬೇಕು ಅಂದ್ರೆ ನೀ ಸೀತಮ್ಮನಂಗಿದೀಯಾ? ನಾವ್ ಯಾರೂ ಇಲ್ಲ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂದ್ರೆ ಗಂಡನೊಳಗೆ ಇರುವಂತಹ ಒಳ್ಳೆ ಗುಣಗಳನ್ನ ಎತ್ತಿ ತಗೋಬೇಕು, ಹೆಂಡತಿಯಲ್ಲಿರುವಂತ ಒಳ್ಳೆ ಗುಣಗಳನ್ನ ಎತ್ತಿ ತಗೋಬೇಕು. ಇದು ಇಂಗ್ಲಿಷ್ ಅಲ್ಲಿ ಒಂದು ದೊಡ್ಡ ಫಿಲಾಸಫಿ ಇದೆ, ಡೋಂಟ್ ಕ್ಯಾಚ್ ಪೀಪಲ್ ರಾಂಗ್, ಕ್ಯಾಚ್ ಪೀಪಲ್ ರೈಟ್ ಅಂತ. ನಮ್ ಸ್ವಭಾವ ಹೇಗಿದೆ ಅಂದ್ರೆ, ನನಗೆ ಗೊತ್ತಿತ್ತು ಹಿಂಗ್ ಮಾಡ್ತಿ ಅಂತ. ಕಲ್ಪನೆ ಮಾಡಿ ನೋಡಿ, ನಮ್ಮ ಮನಸ್ಸಿನ ಇರೋದೇ ಏನಾದ್ರೂ ಒಂದು ತಪ್ಪಾಗ್ಬಿಟ್ರೆ ನನಗೆ ಗೊತ್ತಿತ್ತು ನೀ ಮಾಡ್ತಿ ಅಂತ. ಗೊತ್ತಿದ್ದು ಸುಮ್ಮನೆ ಹಾಕಿದ್ರಿ ಮೊದ್ಲೇ?
ಅಂದ್ರೆ ನಮ್ಮ ಸ್ವಭಾವ ಹೇಗಿದೆ ಅಂದ್ರೆ ಅವರಲ್ಲಿ ಇರದೇ ಇರೋ ತಪ್ಪನ್ನೇ ಕಂಡು ಹಿಡಿಯಕ್ ಹೋಗ್ತೀವಿ ಹೊರತಾಗಿ ಒಳ್ಳೇದ್ರ ಹೇಳಕ್ ಹೋಗಲ್ಲ. ಒಂದು ಅಪ್ರಿಶಿಯೇಟ್ ಮಾಡಲ್ಲ. ಅದಕ್ಕೆ ಅದು ಹೇಳ್ತಾರೆ, ನಮ್ಮ ಅಜ್ಜ ಅಜ್ಜಿ ಅಂತ ಹೇಳ್ಬೇಕಾದ್ರೆ ಅದು ಹೇಳ್ತಿದ್ದೆ, ಏನ್ ದೊಡ್ಡದು ಬೇಕಾಗಿಲ್ಲ, ಒಂದು ಒಳ್ಳೇದು, ಒಂದು ಅಡ್ಜಸ್ಟ್ಮೆಂಟ್, ಒಂದು ಸಣ್ಣ ಕೊಡ್ಕೊಳ್ಳುವಿಕೆ, ಸ್ಮಾಲ್ ಎಕ್ಸ್ಚೇಂಜ್ ಆಫ್ ಗುಡ್ ಐಡಿಯಾಸ್ ಇಸ್ ಇನಫ್. ಸಂಸಾರ ಚೆನ್ನಾಗಿರೋ ಕಾರಣ ಆಗುತ್ತೆ.